ಇವತ್ತಿನ ಈ ಕಾರ್ಯಕ್ರಮ ಟಿಪಿಕಲ್ ಸೋಷಿಯಲ್ ವರ್ಕ್ ಮೀನ್ಸ್ ಸೋಷಿಯಲ್ ವರ್ಕ್. ಸಮಾಜದ ಕೆಲಸ ಅಂದರೆ ಸಮಾಜದ ಕೆಲಸ. ದೊಡ್ಡವರುಗಳು ಸಾಮಾನ್ಯವಾಗಿ ಚುನಾವಣೆಗಳ ಹತ್ತಿರ ಬಂದಾಗಲಂತೂ ವಿಪರೀತವಾಗಿ ಕೆಲವು ಸಮಾಜ ಸೇವಾ ಕಾರ್ಯಕರ್ತರುಗಳು ಹುಟ್ಟುಕೊಂಡ್ಬಿಡ್ತಾರೆ. ಎಲ್ಲೆಲ್ಲೋ ಪುಸ್ತಕ ಕೊಡ್ತಿರ್ತಾರೆ, ಎಲ್ಲೆಲ್ಲೋ ಬಟ್ಟೆ ಕೊಡ್ತಿರ್ತಾರೆ, ಎಲ್ಲೆಲ್ಲೋ ಸೀರೆ ಹಂಚ್ತಾರೆ, ಅಥವಾ ಎಲ್ಲೆಲ್ಲೋ ಅಕ್ಕಿ ಕೊಡ್ತೀವಿ ಅಂತಾರೆ, ಅಥವಾ ಎಲ್ಲೆಲ್ಲೋ ನೀರನ್ನು ತೊಗೊಂಡೋಗಿ ಸರಬರಾಜು ಮಾಡ್ತಾರೆ ಟ್ಯಾಂಕಲ್ಲಿ. ಇದೆಲ್ಲದಕ್ಕೂ ಕಾರಣ ಅವರ ಪ್ರೊಫೈಲನ್ನು ಬಿಲ್ಡ್ ಮಾಡ್ಕೊಳ್ಳೋಕ್ಕೆ. ಅಂದರೆ ನಾನೂ ಒಬ್ಬ ಇದ್ದೇನೆ, ಜನ ನನ್ನನ್ನು ಗಮನಿಸ್ಕೊಳ್ಳಿ, ಅಪ್ಪಿ ಈ ಟಿಕೆಟ್ ಅನ್ನೋದೇನಾದ್ರು ಲಭಿಸ್ಬಿಟ್ರೆ ಇರಲಿ ವರ್ಕೌಟ್ ಆಗೋಕ್ಕೆ ಅಂತ ಒಂದು ಸ್ಟ್ರಾಟಜಿ. ಆದರೆ ಇನ್ನು ಕೆಲವರು ಅತ್ಯಂತ ಸ್ವಾರ್ಥವಿಲ್ಲದ ಕಾರ್ಯದಲ್ಲಿ ತೊಡಗಿರ್ತಾರೆ. ಇದೊಂಥರ ನಾನು ಸಮಾಜ ಸೇವೆ ಅಂತಲೂ ಕರೆಯಲ್ಲ ಇದನ್ನ, ಒಂಥರ ಇದು ಇನ್ಸ್ಪೈರ್ಡ್ ಸ್ಟೋರೀಸ್ ಅಷ್ಟೇ ಇದು. ಹಾಗಾಗಿ ಇವತ್ತಿನ ಈ ಕತೆ ಬಂದಿರುವುದು ಕೊಪ್ಪಳದಿಂದ. ಸಸಿಗಳಿಗೆ ನೀರುಣಿಸ್ತಾ ಇರುವ ಈ ಬಾಲಕಿಯ ಹೆಸರು ಸಿಂಧು. ಕೊಪ್ಪಳದ ಗಂಗಾವತಿ ತಾಲೂಕಿನ ಚಿಕ್ಕರಾಂಪುರ ಗ್ರಾಮದ ನಿವಾಸಿ. ಈ ಬಾಲಕಿ ಪೋಷಣೆ ಮಾಡ್ತಾ ಇರುವ ಸಸಿಗಳು ಅವರ ಸ್ವಂತ ಹೊಲದಲ್ಲಿ ಅಂತ ತಿಳಿಬೇಡಿ. ಈಕೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಸಿಗಳನ್ನ ನೆಟ್ಟು ಪೋಷಣೆ ಮಾಡ್ತಿದ್ದಾಳೆ ಅಂದ್ರೆ ನೀವು ನಂಬಲೇಬೇಕು. ಸದ್ಯ 7ನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಸಿಂಧು ತನ್ನ 9ನೇ ವರ್ಷದಲ್ಲಿಯೇ ಸಾರ್ವಜನಿಕ ಪ್ರದೇಶದಲ್ಲಿ ಸಸಿ ನೆಡ್ತಾ ಬಂದಿದ್ದಾಳೆ. ಈಗಾಗಲೇ ಸಾವಿರಾರು ಸಸಿ ನೆಟ್ಟು ಪೋಷಣೆ ಮಾಡಿದ್ದಾಳೆ. ಕೊಪ್ಪಳದ ಈ ಹಿಂದಿನ ಜಿಲ್ಲಾಧಿಕಾರಿಯೊಬ್ರು ಇವರ ಶಾಲೆಗೆ ಭೇಟಿ ನೀಡಿದಾಗ ಮರ ಬೆಳೆಸಿ ಮತ್ತು ನೀರು ಉಳಿಸಿ ಅಂತ ಹೇಳಿದಂತಹ ಮಾತಿನಿಂದ ಸ್ಫೂರ್ತಿಯಾಗಿದ್ಲು. ಹೀಗಾಗಿ ರಜೆ ದಿನಗಳಲ್ಲಿ ಸಸಿ ನೆಟ್ಟು ಮತ್ತು ಸಸಿಗಳನ್ನ ಪೋಷಣೆ ಮಾಡ್ತಿದ್ದಾಳೆ. ಹೌದು, ಸಿಂಧು ತಂದೆ ದೇವೇಂದ್ರಪ್ಪ ಕಟ್ಟಡ ಕಾರ್ಮಿಕರಾಗಿದ್ದು ಬರುವಂತಹ ಅಲ್ಪ ಹಣದಲ್ಲಿಯೇ ಕುಟುಂಬ ನಿರ್ವಹಣೆ ಮಾಡ್ತಿದ್ದಾರೆ. ಜೊತೆಗೆ ಮಗಳು ಸಿಂಧು ಸಾರ್ವಜನಿಕ ಪ್ರದೇಶದಲ್ಲಿ ಮರ ಬೆಳೆಸೋದಕ್ಕೆ ಸಸಿ ಖರೀದಿ ಮಾಡ್ತಿದ್ದಾರೆ. ತಾವು ದುಡಿದಂತಹ ಹಣದಲ್ಲಿ ಒಂದಿಷ್ಟು ಹಣದಲ್ಲಿ ಸಸಿ ಖರೀದಿಸಿ ಕೊಡ್ತಾ ಇದ್ದಾರೆ. ಸಿಂಧು ಪ್ರತಿ ರವಿವಾರದಂದು ಮತ್ತು ರಜೆ ದಿನಗಳಲ್ಲಿ ಕುಟುಂಬದ ಜೊತೆ ಹೋಗಿ ಸಾರ್ವಜನಿಕ ಪ್ರದೇಶದಲ್ಲಿ ಸಸಿಗಳನ್ನ ನೆಡುವ ಕೆಲಸ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಈಗಾಗಲೇ ನೆಟ್ಟಿರುವ ಗಿಡಗಳಿಗೆ ನೀರು ಹಾಕಿ ಪೋಷಣೆ ಮಾಡ್ತಿದ್ದಾಳೆ. ಈಗಾಗಲೇ 2,000ಕ್ಕೂ ಹೆಚ್ಚು ಸಸಿಗಳನ್ನ ನೆಟ್ಟು ಬೆಳೆಸಿದ್ದಾಳೆ ಸಿಂಧು. ಇದೀಗ ಸಿಂಧು ಪ್ರತಿ ತಿಂಗಳು 50ರಿಂದ 60 ಗಿಡ ನೆಡುವ ಗುರಿಯನ್ನ ಹೊಂದಿದ್ದು ವರ್ಷಕ್ಕೆ 500 ಸಸಿಗಳು ಬೇಕಾಗಿದೆ. ಈಕೆಗೆ ಅಗತ್ಯ ಇದ್ದಷ್ಟು ಸಸಿಯನ್ನ ಖರೀದಿಸಿ ತರೋದಿಕ್ಕೆ ಅವರ ತಂದೆಗೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ಈ ಸತ್ಕಾರ್ಯಕ್ಕೆ ಬೆಳಕು ಮೂಲಕ ಸಹಾಯವನ್ನ ಬಯಸ್ತಿದ್ದಾರೆ. ಅದೇನೇ ಇರ್ಲಿ, ಸದಾ ಮೊಬೈಲ್, ಟಿವಿ, ಸೋಷಿಯಲ್ ಮೀಡಿಯಾದಲ್ಲೇ ಮುಳುಗೋಗಿರುವಂತಹ ಇಂದಿನ ಮಕ್ಕಳು ಮಧ್ಯೆ ಚಿಕ್ಕ ವಯಸ್ಸಿನಲ್ಲೇ ಪರಿಸರದ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡು ಪರಿಸರ ಬೆಳೆಸುವ ಕಾಯಕ ಮಾಡ್ತಾ ಇರುವ ಸಿಂಧುಗೆ ಸಾಥ್ ನೀಡಿದ್ರೆ ಮತ್ತಷ್ಟು ಮಕ್ಕಳಿಗೆ ಈ ಕಥೆ ಪ್ರೇರಣೆ ಆಗಬಹುದು ಅನ್ನೋದೇ ನಮ್ಮ ಆಶಯ. ಈ ಕಥೆಯ ಹೀರೋಯಿನ್ನು ವಿದ್ಯಾರ್ಥಿನಿ ಸಿಂಧು. ನಮಸ್ಕಾರ. ನಮಸ್ತೆ. ನೀನು ಎಷ್ಟನೇ ಕ್ಲಾಸ್? 7th ಸ್ಟ್ಯಾಂಡರ್ಡ್. ನಿಮ್ಮಪ್ಪ ಏನು ಮಾಡ್ತಾರೆ? ಕೂಲಿ ಕೆಲಸ. ಎಲ್ಲಿ ನಿಮ್ಮಪ್ಪ? ನಿಮ್ಮ ತಂದೆನಾ? ನೀವು ದೇವೇಂದ್ರಪ್ಪ. ನೀವೇನು ಮಾಡ್ತೀರಿ? ಸರ್ ನಾನು ಕೂಲಿ ಕೆಲಸ, ದೇವಸ್ಥಾನ ಕಟ್ಟಡ ಕೆಲಸ ಮಾಡ್ತೀನಿ ಸರ್. ಹೌದಾ? ಅದೇನದು ಹಿಡ್ಕೊಂಬಂದಿರೋದು? ಇದು ರಾಯಚೂರವರು ಸಿಂಧುಗೆ ರಾಜ್ಯ ಪ್ರಶಸ್ತಿ ಕೊಟ್ಟರು ಸರ್. ಪರಿಸರ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲ, ಇಲ್ಲ ರಾಜ್ಯ ಮಟ್ಟದ APJ ಅಬ್ದುಲ್ ಕಲಾಂ ಪ್ರಶಸ್ತಿ ಅಂತಂದೇಳಿ ಕೊಟ್ಟರು ಸರ್. ಹೌದಾ? ಏನು ಮಾಡ್ಬೇಕು ಅದನ್ನು? ಇಲ್ಲ ಸರ್, ಅದು ಅವ್ರು ಕೊಟ್ಟಿರ್ತಕ್ಕಂಥ ಸಮಾಜ ಸೇವೆಗೆ. ಇರಲಿ. ನೀನು 7ನೇ ಕ್ಲಾಸಾ? ಓಕೆ. ಎಷ್ಟು ಮಕ್ಕಳು ನಿಮಗೆ? 2 ಹೆಣ್ಮಕ್ಳು ಸರ್. 2 ಹೆಣ್ಮಕ್ಳು? 2 ಹೆಣ್ಮಕ್ಳು ಸರ್. ಇವಳು ದೊಡ್ಡವಳ? ಇವಳು ದೊಡ್ಡವಳು ಸರ್. ಎಲ್ಲಿ ಓದ್ತಿರೋದು ನೀನು? ಕೊಪ್ಪಳದಲ್ಲೇ? ಕೇಂದ್ರೀಯ ವಿದ್ಯಾಲಯ ಗಂಗಾವತಿ. ಓಕೆ. ಬಿ ಸ್ಕೂಲಾ? ಗಂಗಾವತಿಲಿ? ನಿಮ್ಮೂರು ಗಂಗಾವತಿನಾ? ಅನಿಗುಂದಿ. ಎಷ್ಟು ದೂರ ಅದು? 14 ಕಿಲೋಮೀಟರ್. ಸ್ಕೂಲ್ಗೂ ಹೆಂಗೆ ಹೋಗ್ತೀಯಾ? ಬಸ್ಸಾ? ಬಸ್ಸಲ್ಲಿ? ಓಕೆ. ಈ ನಿಂಗೆ ಗಿಡ ನೆಡಬೇಕು ಅನ್ನೋ ಹುಚ್ಚು ಯಾಕೆ ಬಂತು? ಸರ್ ನನಗೆ ಚಿಕ್ಕ ವಯಸ್ಸಿಂದನೇ ಆಸೆ ಸರ್. ಈಗ ಎಷ್ಟನೇ ವಯಸ್ಸಿಂದ ನೆಡ್ತಾ ಇದೀಯಾ? 2nd ಸ್ಟ್ಯಾಂಡರ್ಡಿಂದ. ನೋಡ್ತಾ ಇದೀಯಾ? ಎಷ್ಟು ನಿಟ್ಟಿದೆಯಾ?
3,000 ಆಯಿತು ಸರ್. ಎಷ್ಟು ಉಳ್ಕೊಂಡಿದೆ? ಇವಾಗ 2,500 ಉಳ್ಕೊಂಡಿದೆ ಸರ್. ಉಳ್ಕೊಂಡಿದ್ಯಾ? ದೊಡ್ಡದಾಗ್ಬಿಟ್ಟಿದ್ಯಾ? ಇಲ್ಲ ಸರ್, ಇವಾಗ ಬೆಳೀತಿದೆ ಸರ್. ಅಲ್ಲ, ನೀನು ಚಿಕ್ಕ 2ನೇ ಕ್ಲಾಸಿಂದ ನೆಡ್ತಿರೋದು ಮರಗಳು ಗಿಡ ಎಷ್ಟು ದೊಡ್ಡದಾಗಿದೆ? ನನಗಿನ್ನ ಎತ್ತರ ಇದೆ ಸರ್. ನಿನಗಿಂತ ದೊಡ್ಡದಾಗ್ಬಿಟ್ಟಿದ್ಯಾ? ಛೇ, ಮೋಸ ಅಲ್ವಾ? ಆಯಿತು. ಈಗ ನೀನು ಗಿಡ ನೆಡಕ್ಕೆ ಹೋಗ್ತಿದ್ಯಲ್ಲ, ನಿಂಗೆ ಯಾರು ಹೆಲ್ಪ್ ಮಾಡಕ್ಕೆ ಬಂದಿಲ್ವಾ? ನಿನ್ನ ಕ್ಲಾಸ್ಮೇಟ್ಸ್ ಎಲ್ಲ? ಸರ್ ಅವರು ಅಷ್ಟು ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ವಾ? ಏನಕ್ಕೆ ಶುರುವಾಯಿತು ದೇವೇಂದ್ರಪ್ಪನವ್ರೆ? ಸರ್ ನಾನು ಅರ್ಥ ಮಾಡ್ಕೊಳಕ್ಕೆ 1 ವರ್ಷ ಆಯ್ತು ಸರ್. ಹಾಂ, ನಾನು ಯುವಕ ಸಂಘ ಇದ್ದಾಗ ಸಸಿ ನೆಡ್ತಾ ಇದ್ದೆ ಸರ್. ಅವಾಗ ಅದನ್ನು ಒಂದು 10 ವರ್ಷ ಆದಮೇಲೆ ಯುವಕ ಸಂಘ ಇದ್ದಾಗ ಅಂದರೆ ಈಗ ಅಲ್ವಾ ನೀವು? ಇಲ್ಲ ಇವಾಗ ಅವಾಗ ಯೂತ್ಸ್ ಇದ್ದಾಗ ನೆಡ್ತಾ ಇದ್ದೆ. ಈಗ ಇಲ್ಲ ಸರ್, ಒಂದು 10 ವರ್ಷ. ಗಿಡ ನೆಡಕ್ಕೂ ಯೂತ್ಗೂ ಏನು ಸಂಬಂಧ? ಇಲ್ಲ ಸರ್, ಅದು ಚಿಕ್ಕವಳಿದ್ದಾನೆ ಸ್ಟಾರ್ಟ್ ಮಾಡಿದಾಳೆ. ನಾನು ಏನು ಮಾಡಿದೆ, 1 ವರ್ಷ ಆದಮೇಲೆ ಏನು ನಂತರನೇ ಇವಳಿಗೆ ಇದೆಯಲ್ಲ ಅಂತ ಹೇಳಿ ಸ್ವಲ್ಪ ನೋಡಿದಾಗ. ಎಲ್ಲೆಲ್ಲಿ ನೆಡ್ತೀಯಾ? ಸರ್ ಅಂಜನಾದ್ರಿ ಪಾರ್ಕಿಂಗ್, ಪಂಪ ಸರೋವರ ಪಾರ್ಕಿಂಗ್, ಕ್ರಿಮಿನೇಷನ್ ಗ್ರೌಂಡ್ಸ್, ರಾಣಿ ಕುಪ್ಪಮ್ಮವನ, ವಿಜಯನಗರ. ಬೈಯಲ್ವಾ ಯಾರು? ನಿನ್ಗೇನು ಬೇರೆ ಕೆಲಸವಿಲ್ವಾ ಅಂತ? ಸರ್ ಪುಟಾಣಿ, ನೀನು ಹೋಗಿ ಓದೋದು ಗಿದೋದು ಮಾಡೋದು ಬಿಡ್ಬಿಟ್ಟು ಸುಮ್ಮನೆ ಗಿಡ ಪಡ ನೆಡ್ಕೊಂಡು ಓಡಾಡ್ಕೊಂಡಿದ್ದೀಯಾ? ನಿಂಗೇನು ಬೇರೆ ಕೆಲಸ ಇಲ್ವಾ? ಇಲ್ಲ ನಡ್ಬೇಡ ಅಂತ ಯಾರು ಬೈಯಲ್ವಾ? ಸುಳ್ಳು ಹೇಳ್ಬೇಡ. ಮತ್ತು ನೀನು ನೆಟ್ಟ ಮೇಲೆ ನೀರು ಗೀರು ಹಾಕೋಕ್ಕೆ ಮಮ್ಮಿ ಹಾಕ್ತಾರೆ ಸರ್. ಹಾಂ, ಅದು ಬೇರೆ ಇದೆಯಾ? ಸರ್ ನಾನು ಅಪ್ಪ ಕುಣಿ ತೊಡ್ಕೊಂಡು ಹೋಗ್ತಾರೆ ಸರ್. ನಾನು ತಂಗಿ ಗಿಡ ನೆಟ್ಕೊಂತ ಹೋಗ್ತೀವಿ ಸರ್. ಅಮ್ಮ ಬಂದು ನೀರು ಹಾಕ್ತಾರೆ ಸರ್. ಆಮೇಲೆ ಒಂದಿನ ಓಕೆ, ದಿನನೋ 3 ದಿನಕ್ಕೆ ಒಂದು ಸರಿನೋ ಯಾವಾಗಲೂ ನೀರು ಹಾಕ್ಬೇಕಲ್ಲ? 2 days ಒನ್. ಹೆಂಗೆ ಹಾಕ್ತೀರಿ ಸರ್ ಪೈಪಾ? ಹಿಂಗೆ ಅಲ್ಲಿ ಇವರು ಸರ್ ರಾಘವೇಂದ್ರ ಸರ್ ಅಂತ ಪ್ಯಾರಮೌಂಟ್ ಅವರು ಇವಳು ನೀರು ಹಾಕ್ತಾ ಇರೋದನ್ನು ನೋಡಿ ಅವ್ರು 400 ಮೀಟ್ರ್ ಪೈಪ್ ಕೊಡಿಸಿದ್ದಾರೆ ಸರ್. ಆ ಪೈಪ್ ಮುಖಾಂತರ ನೀರು ಹಾಕ್ತಾಳೆ ಸರ್ ಅಂಜನಾದ್ರಿ ಪಾರ್ಕಿಂಗಲ್ಲಿ. ಆ ದಿನ ಒಂದಿನ ಬಿಟ್ಟು ಅವ್ರ ಅಮ್ಮರು ಹೋಗಿ ನೀರು ಹಾಕ್ತಿದ್ದಾರೆ ಸರ್. ಅಲ್ಲಿ ನೀರೆಲ್ಲಿ ಸಿಗತ್ತೆ? ನೀರು ಅದು ಮೊದಲನೇ ಸಾರಿ ಸ್ಟಾರ್ಟಿಂಗಲ್ಲಿ ನೀರು ಇದ್ದಿಲ್ಲ ಸರ್. ಇವರು ವೆಂಕಟೇಶ್ ಬಾಬು ಅಂತೇಳಿ ಇವರು ಟ್ಯಾಂಕರ್ ವ್ಯವಸ್ಥೆ ಮಾಡಿಕೊಡ್ತಿದ್ರು ಸರ್. ಆವಾಗ ನಾವು ವಾರಕ್ಕೆ 2 ಸರಿ ನೀರು ಹಾಕ್ತಾ. ವೆಂಕಟೇಶ್ ಬಾಬು ನೀವಾ? ನೀವು ಖಾದರ್ ಸರ್, ನೀವೇನು ಮಾಡ್ತೀರಿ? ನಾನು ರಿಟೈರ್ಡ್ ಟೀಚರ್ ಸರ್. ರಿಟೈರ್ಡ್ ಟೀಚರ್, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು. ಈ ಮಗು ಮಾಡ್ತಾ ಇದ್ದದ್ದನ್ನು ನೋಡಿದೆ ನಾನು. ನೀವು ಎಷ್ಟು ಗಿಡ ನೆಟ್ಟಿದ್ದೀರಿ? ನಾವು ಸ್ಕೂಲಲ್ಲಿ ಒಂದು 150 ಗಿಡ ನೆಟ್ಟಿದ್ದೀವಿ. ಒಳ್ಳೇದು, ಮರ್ಯಾದೆ ಉಳಿತು ನಮ್ಗೀಗ. ಹಾಂ, ಎಸ್, ಗೌರ್ಮೆಂಟ್ ಸ್ಕೂಲ್ ಸರ್. ಇಲ್ಲದೆ ಹೋಗಿದ್ದಿದ್ರೆ ಇಲ್ಲ, 150 ಗಿಡ ಬಂದು ಕೂತ್ಕೊಂಡ್ಬಿಟ್ಟು ಅದೇ ನಾನು ರಿಟೈರ್ಡ್ ಟೀಚರು, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ, ಒಂದು ನೆಟ್ಟಿಲ್ಲ ಸರ್, ನೆಡಬೇಕು ಸರ್ ಅಂದಿದ್ದು ನಮ್ಗೆ ಅವಮಾನ. ನೀವು ಎಲ್ಲಿ ಟೀಚರ್ ಆಗಿದ್ರಿ? ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಲವಾದಿ ಓಣಿ ಅಂತೇಳಿ ಗಂಗಾವತಿಯಲ್ಲೇ ಇರೋದ್ರಿ. ಅಲ್ಲೇ ಹಾಲ್ಟಾ? ಅಲ್ಲೇ ಶಿಕ್ಷಕರ ಕಾಲನಿ ಅಂತ ಮಾಡ್ಕೊಂಡಿದ್ದೀವಿ, ಅಲ್ಲೇ ಇದ್ದೀವಿ ಸರ್. ಬಟ್ ಇವಳು ನಿಮ್ಮ ಸ್ಟೂಡೆಂಟ್ ಅಲ್ಲ? ನಮ್ಮ ಸ್ಟೂಡೆಂಟ್ ಅಲ್ಲ ಅಂದರೂ ಕೂಡ ಅವ್ರಿಗೆ ಇನ್ಸ್ಪೈರ್ ಮಾಡೋಕ್ಕೋಸ್ಕರ ನನಗೇನೋ ಸುದೈವ. ನಾನು ಅಲ್ಲಿ ರೋಡ್ ಹಿಡಿದು ಹೋಗ್ತಾ ಇದ್ದೆ ಈ ಪಂಪಾಸರವ್ರಿಗೆ. ಅಲ್ಲಿ ಗಿಡ ನೆಡ್ತಾ ಇದ್ದರು. ಈ ಗಿಡ ನೆಡ್ತಾ ಇದ್ರು ಸಹೋದರಿಯರು. ಇವರು ಅದಕ್ಕೆ ಕುಣಿ ಮುಚ್ತಾ ಇದ್ರು ನೀರು. ಸಹೋದರಿಯರು ಅದನ್ನು ನೋಡಿದಾಗ ಹಳೆ ಮೈಸೂರು ಭಾಗದಲ್ಲಿ ಕೆಲವು ಪದಗಳ ಬಳಕೆನೇ ಬಿಟ್ಬಿಟ್ಟಿದ್ದೀವಿ. ನಮ್ಮ ನಾರ್ತ್ ಕರ್ನಾಟಕ ಮಂದಿ ಇನ್ನು ತಮ್ಮ ಕನ್ನಡದ ಸೊಗಡು ಮತ್ತು ಅದರ ಆ ಮೂಲ ಸತ್ವನ ಹೇಗೆ ಉಳಿಸಿದ್ದಾರೆ ಕೆಲವು ಪದಗಳಲ್ಲಿ ಅನ್ನೋಕ್ಕೆ ಸುಮ್ಮನೆ ಹೇಳಿದೆ. ಆ ಪದ ಕೇಳಿದ್ದಕ್ಕೆ ಹೇಳಿದೆ. ಬಿಕಾಸ್ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಇಂಗ್ಲೀಷ್ ಭಾಷೆ ಮತ್ತು ಇತರೆ ಭಾಷೆಗಳ ಇನ್ಫ್ಲೂಯೆನ್ಸ್ ಆಗಿ ಅಂತಂದರೆ ಪ್ರಭಾವ ಬೀರಿ ಭಾಳ ಪದಗಳು ಇವಾಗ ಕನ್ನಡದ ಮೂಲ ಪದಗಳನ್ನು ಕೇಳಿಸ್ಕೊಂಡ್ರೆ ಒಂಥರ ಯಾವುದೋ ರೋಮನ್ನೋ ಗ್ರೀಕೋ ಪದ ಕೇಳಿಸ್ಕೊಂಡಂಗೆ ಆಗುತ್ತೆ ಈ ಭಾಗದಲ್ಲಿ. ಹೌದು ಸರ್. ಆದರೆ ನಮ್ಮ ಉತ್ತರ ಕರ್ನಾಟಕದ ಭಾಗಕ್ಕೆ ಹೋದರೆ ನಮ್ಗೆ ಆ ಪದಗಳು ಹಂಗೆ ಅನ್ಸೋದೇ ಇಲ್ಲ. ಭಾಳ ಸರಳವಾಗಿ ಯೂಸ್ ಮಾಡ್ತಾರೆ ಆ ಪದಗಳನ್ನು. ಅವರು ಇನ್ನೂ ಕಳ್ಕೊಂಡಿಲ್ಲ ಅವರು. ಎಸ್, ಅದು ಮತ್ತು ನಾನು ಬೆಳಕು ಕಾರ್ಯಕ್ರಮ ಪ್ರತಿ ವಾರ ನೋಡ್ತಾ ಇರ್ತೀನಿ. ಪ್ರತಿಯೊಬ್ಬ ವ್ಯಕ್ತಿ ಇಲ್ಲಿ ಬರೋರೆಲ್ಲ ಅವ್ರಿಗೆ ಏನಾದರೂ ಒಂದು ಸಹಾಯ ಯಾರೂ ಕೊಡಲಿಲ್ಲ ಅಂದರೂ ಕೂಡ ಈ ಬೆಳಕು ಕಾರ್ಯಕ್ರಮ, ಈ ಪಬ್ಲಿಕ್ ಟಿವಿ ಕೊಡ್ತಾ ಇದೆ ಅಂತ ನನಗೆ ಭಾಳ ಸಂತೋಷ ಆಗ್ತದೆ. ಸಂತೋಷ ಮೇಷ್ಟ್ರೆ, ನಮಗೂ ಅಷ್ಟೇ ಖುಷಿ. ನೀವು ರಿಟೈರ್ ಆದಮೇಲೆ ಉಳಿಸ್ಕೊಂಡಿದ್ದೀರಿ ಆಸಕ್ತಿ ಅನ್ನೋದು, ಅದು ಇಂಪಾರ್ಟೆಂಟ್. ವೆಂಕಟೇಶ್ ಬಾಬು, ನೀವು ಬೇಸಿಕಲಿ ನೀರಿಂದು ಟ್ಯಾಂಕರ್ ಇದು ಮಾಡ್ತೀರಾ? ಇಲ್ಲ ಸರ್, ನನ್ನ ಸ್ನೇಹಿತರಿದ್ದಾರೆ. ನಾನು ಅಲ್ಲೇ ಇರೋದ್ರಿಂದ ನನ್ನ ಏನು ಮಾಡ್ತೀರಿ ತಾವು? ಸರ್, ನಾನು ರಿಸರ್ಚ್ ಸ್ಕಾಲರ್, ಹಂಪಿ ಯೂನಿವರ್ಸಿಟಿ PhD ಮುಗಿಸಿದ್ದೀನಿ. ಹೌದಾ? ಹಾಂ ಸರ್. ಏನು ರಿಸರ್ಚ್? ಸರ್, ದ ನೇಚರ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತೇಳಿ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದೊಳಗಡೆ ಏನು ಗುತ್ತಿಗೆ ಕೃಷಿ. BSc AG ನಾ? ಸಾರಿ,
ನೀವು BSc AGನಾ? ಇಲ್ಲ ಸರ್, ನಾನು MA ಇನ್ ಎಕನಾಮಿಕ್ಸ್. ನಿಮ್ಮದು ಊರು ಅದೇನಾ? ಸರ್ ನಂದು ಅಲ್ಲೇ ಆನೆಗುಂದಿ ಅಂತೇಳಿ, ಆನೆಗುಂದಿ ಗ್ರಾಮ ಪಂಚಾಯತ್ ವ್ಯಾಪ್ತಿ, ಅಲ್ಲಿ ಬಸವನದುರ್ಗ ಅಂತ ಸರ್ ವಿಲೇಜ್, ಚಿಕ್ಕ ವಿಲೇಜ್. ಅಂದರೆ ನೀವು ಕೃಷಿ ಮಾಡ್ತಾ ಇದ್ದೀರಾ? ಹೌದು ಸರ್, ನಮ್ಮ ಮನೆಯಲ್ಲೆಲ್ಲ ಕೃಷಿ ಮೂಲದವ್ರೆ, ನಾವು ಕೂಡ ಕೃಷಿ ಮಾಡ್ತೀವಿ ಸರ್. ನೀವು ಕೃಷಿಲೇ ಇದ್ದೀರಿ? ಹೌದು ಸರ್. ನೀವು ಜಾಬ್ ಗೀಬು ಆ ಥರ ಆಚೆ ಇಲ್ಲ, ಹೋಗಲಿಲ್ಲ? ಇನ್ನು ಹೋಗಿಲ್ಲ ಸರ್. ಸಿ ನೀವು ಯಾಕೆ ಇನ್ವಾಲ್ವ್ ಆದ್ರಿ? ಸರ್ ಅವ್ರ ಫಾದರ್ ನನಗೆ ಒಂಥರ ನಮ್ಮ ಬ್ರದರ್ ಇದ್ದಂಗೆ ಅವರು. ಯಾರು, ಇವ್ರು ದೇವೇಂದ್ರ? ಹೌದು, ದೇವೇಂದ್ರಣ್ಣ ಅವ್ರು. ನಮಗೆ ಹಂಗಾಗಿ ಹುಡುಗಿ ಒಳ್ಳೆ ಕೆಲಸ ಮಾಡ್ತಾರೆ, ಗುಡ್ ವರ್ಕ್ ಇದು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ ಅಂತೇಳಿ. ಓಕೆ, ಈಗೇನಾಗಬೇಕು? ಈಗೇನಾಗ್ಬೇಕು ಹೇಳ? ಸರ್ ಫೌಜಿಯಾ ಮೇಡಮ್ ಥರ ಸಿ ಆಗ್ಬೇಕು ಸರ್, ಅವ್ರ ಥರ ಒಳ್ಳೆ ಕೆಲಸ ಮಾಡಬೇಕು ಸರ್. ಹಾಂ, ಫೌಜಿಯಾ ಮೇಡಮ್ ಹಾಂ, ಓಕೆ. ಅವ್ರ ಥರ ಆ ಥರ ಆಗ್ತಾಳಂತೆ ಸರ್. ಯಾರು? ಫೌಜಿಯಾ ತರನ್ನು ಅಂತೇಳಿ ಗುಲ್ಬರ್ಗ DC ಇದ್ದಾರೆ ಸರ್. ಇದಕ್ಕಿಂತ ಮೊದಲು ನಮಗೆ ಕೊಪ್ಪಳ CO ಇದ್ರು. ಶಿ ಇಸ್ ವೆರಿ ಆಕ್ಟಿವ್ ಲೇಡಿ, ವರ್ಕ್ ಎಲ್ಲ ತುಂಬ ಆಕ್ಟಿವ್ ಆಗಿ ಮಾಡ್ತಾರೆ. ಸ್ಕೂಲಿಗೆ ಬಂದಾಗ ಇವರಿಗೆ ಇದು ಮಾಡಿ. ನಿನಗೆ ಯಾಕೆ ಇಂಟ್ರೆಸ್ಟ್ ಬಂತ ಮೇಡಮು? ಅವ್ರ ಟೈಪ್ ಆಗ್ಬೇಕಾಗಿ ನೀನು? ಬೆಸ್ಟ್ ಆಯಿತು, ಹೋಗತ್ಲ ಕಡೆ. ಹಾಂ, ಈಗ ಗಿಡ ನೆಡಕ್ಕೆ ಏನು ಮಾಡ್ಬೇಕು? ನಿನ್ನ ಹೆಸರೇನು? ಲಕ್ಷ್ಮೀ ಪ್ರಿಯಾ. ಹಾಂ, ಲಕ್ಷ್ಮೀ ಪ್ರಿಯಾ. ಲಕ್ಷ್ಮೀ ಪ್ರಿಯಾ, ಎರಡೆರಡು ಹೆಸರು. ಬೈ, ನೀನು ಎಷ್ಟನೇ ಕ್ಲಾಸ್? ಫಸ್ಟ್. ನೀನು ಇವಳು ತಂಗಿನಾ? ಹಾಂ, ನೀನು ಯಾಕೆ ಬಂದೆ? ನೀನು ಗಿಡ ನೆಡ್ತೀಯಾ? ಎಷ್ಟು ಗಿಡ ನೆಡ್ತೀಯ? ಅಕ್ಕ ಜೊತೆ ಮಾಡಿ. ಅಕ್ಕ ಏನು ಮಾಡ್ತಾರೆ ಅದೇ ನಾನು ಮಾಡ್ತೀನಿ. ಅವಳು ಏನು ಮಾಡ್ತಾಳೆ? ಸುಮ್ಮನೆ ಮಾಡ್ಕೊಂಡು ಹೋಗ್ತೀಯಾ? ನೀನು ಹೇಳ್ಬೇಕಾಗಿತ್ತು, ಅಯ್ಯ ಅಕ್ಕ ನಿನಗೆ ಬುದ್ಧಿನೇ ಇಲ್ಲ, ಸುಮ್ಮನೆ ನೀನು ಈ ಕಡೆಯಿಂದ ಗಿಡ ನೆಟ್ಕತ್ತೀಯ, ಅಲ್ಲೆಲ್ಲ ಕಾಡೆಲ್ಲ ಕಡ್ದಾಕ್ತಾ ಇದ್ದಾರೆ, ನಾವು ನೆಟ್ರೆಷ್ಟು ಬಿಟ್ಟರೆಷ್ಟು ಅಂತ ನೀನು ಹೇಳ್ಬೇಕಾಗಿತ್ತು. ಈಗ ನಿನಗೆ ಸಸಿ ಬೇಕು ಅಷ್ಟೇ ತಾನೇ? ನೀವು ಅದಕ್ಕೆ ನೀರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀರಿ. ಮೇಷ್ಟ್ರೆ, ನೀವು ಅದಕ್ಕೆ ಸಪೋರ್ಟ್ ಮಾಡ್ತೀರಿ? ಸಪೋರ್ಟ್ ಮಾಡ್ತೀನಿ ಸರ್. ಅವರ ಬೇರೆ ಬೇರೆ ಸ್ಕೂಲ್ಗಳಿಗೆ ಅವ್ರಿಗೆ ವಿಸಿಟ್ ಮಾಡಿಸಿ. ತುಂಬ ಮಾಡಿಸ್ಬೇಡಿ, ಇಲ್ಲ, ಅವಳ ಲಿಮಿಟ್ ದಾಟಿಸಿ ಮಾಡ್ಸೋಕೆ ಇಲ್ಲ ಸರ್, ಇಲ್ಲ ಸರ್, ಕೆಲವೊಂದು ಸ್ಕೂಲ್ಗೆ ಅಷ್ಟೇ. ಹಾಗೆ ಅಭ್ಯಾಸ ತೊಂದರೆ ಮಾತಾಡ್ತೀನಿ, ಆಮೇಲೆ ನಿನ್ಗೊಂದೇನೋ ಒಂದು ಪಾಯಿಂಟ್ ಹೇಳೋದಿದೆ, ನಾನು ಅದನ್ನು ಹೇಳ್ತೀನಿ. ನಿಮ್ಗೆ ಚಂದ್ರಣ್ಣ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕೊಪ್ಪಳ, ಅವರೀಗ ನನ್ನ ಜೊತೆ ದೂರವಾಣಿ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ, ರಂಗ ಮಾತಾಡ್ತಾ ಇದ್ದೀನಿ, ರಂಗನಾಥ್ ಮಾತಾಡ್ತಾ ಇದ್ದೀನಿ. ಅದೇ ಸರ್, ತಮ್ಮದು ಒಳ್ಳೆ ಚೆನ್ನಾಗಿದೆ ಸರ್ ಪ್ರೋಗ್ರಾಮ್, ಬೆಳಕು. ಈ ಮಗುಗೆ ಸಸಿ ಕೊಡಕ್ಕೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಪ್ರಾವಿಷನ್ಸ್ ಇದೆಯಾ? ಸಸ್ಯಶ್ಯಾಮಲ ಒಂದು ಸ್ಕೀಮ್ ಫಾರೆಸ್ಟ್ ಮಿನಿಸ್ಟರ್ ಸಾಹೇಬರು ಇನ್ಸ್ಟಾಲ್ ಮಾಡಿದ್ದಾರೆ ಸರ್. ಸರಿ. ಸ್ಕೂಲ್ ವ್ಯಾಪ್ತಿಯಲ್ಲಿ ಸಸಿ ನಡೆಯೋ ಕಾರ್ಯಕ್ರಮ ಅಂತ ಹಾಂ, ಅದು ಮಾಡ್ತಾ ಇದೀವಿ ಸರ್. ಅದು ಕೊಡ್ಬೋದಾ? ಹುಡುಗಿಗೆ ಕೊಡ್ಬೋದಾ ಸಸಿ? ಕೊಡ್ಬೋದು, ಡೆಫಿನೆಟ್ಲಿ ಸರ್. ನೋ ಪ್ರಾಬ್ಲಮ್. ಖುಷಿ ಆಯ್ತು ಸರ್, ನಮ್ಮ ಹುಡುಗಿ ಅಲ್ಲಿ ಕೂತಿದ್ದಾಳೆ ಅಂದ್ರೆ ಅಂತ ಮಾಡಿ. ಸರಿ, ಹಂಗಾರೆ ನೀವು ಕೊಡ್ತೀರಿ ಅಂತ ನಾನು ಮಾತು ಕೊಟ್ಬಿಡ್ಲಾ? 100% ಸರ್. ಬಟ್ ಒಂದು ಸರ್, ಈಗ ನೀವೇನು 4 ತಿಂಗಳಾದ್ಮೇಲೆ ಹೊಟ್ಟೋಗ್ತೀರಿ? ಇಲ್ಲ, ಅದು ವ್ಯವಸ್ಥೆ ಮಾಡಿ ಅದು ಇಂಪಾರ್ಟೆಂಟ್. ನೀವೇನೋ ಹೋಗ್ಬಿಡ್ತೀರಿ, ಆಮೇಲೆ ನಾನೆಲ್ಲ ಹೋಗಿ. ಹಾಂ, ಆಯ್ತು. ಹಾಗಾದ್ರೆ ಭಾಳ ಸಂತೋಷ ಸರ್. ಈ ಮಗು ಸಸಿ ಕೊಡಿಸೋ ಕೆಲಸ ನೀವು ಮಾಡಿ. ಥ್ಯಾಂಕ್ ಯು, ನಮಸ್ಕಾರ. ಕೆಲಸ ಮಾಡುಪ್ಪ ಸಿಂಧು, ನಿನಗೆ ಸಸಿ ತಾನೇ ಬೇಕಾಗಿರೋದು ಅಷ್ಟೇ ತಾನೇ, ಇನ್ನೇನು ಅಲ್ವಲ್ಲ? ಒಂದು ಮಿಷನ್ ಬೇಕು. ಏನು ಮಿಷನ್? ಸಸಿ ಇಡೋದು ಸರ್. ಹಾಗಂದ್ರೆ ಗುಂಡಿ ತೋಡೋದು ಸರ್. ತೆಗಿಲಿಕ್ಕೆ ಬೇಕಂತ ನಂಗೆ ಅರ್ಥ ಆಗಿಲ್ಲ. ಗುಂಡಿ ತೋಡ್ಲಿಕ್ಕೆ ಫಿಟ್ ಮಾಡಲಿಕ್ಕೆ ಅದಕ್ಕೆ ಮೆಷಿನ್ ಇದೆಯಾ? ಹ್ಞೂ ಸರ್. ಎಷ್ಟು ಮಿಷಿನ್? ಒಂದು 30-35 ಸಾವಿರ ಇರ್ಬೋದು ಸರ್. ಹೆಂಗೆ ಮಾಡುತ್ತಾ ಮಿಷಿನ್? ಏನು ಕೆಲಸ ಮಾಡ್ತಾ? ಅದು ನಾವು ಹಿಂಗೆ ಸೈಕಲ್ ತಪ್ಕೊಂಡು ಹೋದಂಗೆ ತಳ್ಕೊಂಡು ಹೋಗ ಸರ್, ಅದನ್ನು ಹಿಂಗೆ ಇಟ್ಟರೆ ಹಂಗೆ ಗುಂಡಿ ತೋಡುತ್ತೆ ಸರ್. ಒಣಗೋಗಿದ್ರೆ ಮಣ್ಣು ಹಸಿ ಇದ್ರೆ ತೆಗಿಯತ್ತೆ, ಒಣಗೋಗಿದ್ರೆ? ಅದು ಜಾಸ್ತಿ ಮಳೆಗಾಲದಲ್ಲೇ ಯೂಸ್ ಮಾಡ್ಕೊತೀವಿ ಸರ್. ಅದು ಐಸಿ, ಹಂಗೂ ಇದೆಯಾ ಮೆಷಿನ್? ಹ್ಞೂ ಸರ್. ಓ, ಹಾಂ, ಆಯ್ತು, ನಾನು ಹೇಳ್ತೀನಿ, ಯಾರಿಗಾರು ಕೊಡಿಸ್ತೀನಿ. ಬಟ್ ಕಂಡೀಷನ್ ಒಂದು, ನಿನಗೆ 100 ಗಿಡ ನೆಡೋಕ್ಕಾಗದೇ ಇದ್ದರೆ ನೀನು 50 ಗಿಡನೇ ನೆಡು. ಯಾರೂ ಇಲ್ಲಿ ನಿನಗೆ ಫಿಕ್ಸ್ ಮಾಡಿಲ್ಲ. ನೀನೇನು ಸರ್ಕಾರಿ ನೌಕರಿನಲ್ಲಿ ಫಿಕ್ಸ್ ಮಾಡ್ತಾರಲ್ಲ, 1000 ಗಿಡ ನಡೆಸಬೇಕು ಅಧಿಕಾರಿ ಅಂತಾರಲ್ಲ, ಹಂಗೆ ನಿನಗೆ ಯಾರೂ ಇಲ್ಲಿ ಫಿಕ್ಸ್ ಮಾಡಿಲ್ಲ. ನಿನಗೆ ನೆಡಕ್ಕಿಂತ ಇಂಪಾರ್ಟೆಂಟು ನೋಡ್ಕೊಳ್ಳೋಕ್ಕೆ ಎಷ್ಟಾಗತ್ತೆ ಅನ್ನೋದನ್ನು ನೋಡ್ಕೊಂಡು ಮಾಡು. ನೆಡೋದು ಇಂಪಾರ್ಟೆಂಟ್ ಅಲ್ಲ. ನೀನು, ನನ್ನ ತಂದೆ ಮಗಳಿಗೆ ಇಬ್ಬರಿಗೂ ಹೇಳ್ತಿದ್ದೀನಿ, ಇದನ್ನು ರೆಕಾರ್ಡ್ ಮಾಡಿಬಿಡೋಣ ನಾವಿಬ್ಬರು ಸೇರ್ಕೊಂಡು ಅಂದ್ಬಿಟ್ಟು 5,000 ನೆಡೋಣ, 3,000 ನೆಡೋಣ, 2,000 ನೆಡೋಣ, 6,000 ನೆಡೋಣ ಅಂದ್ಬಿಟ್ಟು. ನೆಡೋದು ಇಂಪಾರ್ಟೆಂಟ್ ಅಲ್ಲ, ನೆಟ್ಟಿದ್ದನ್ನು ನೋಡ್ಕೊಳ್ಳೋಕ್ಕೆ ಎಷ್ಟಾಗತ್ತೆ ಅನ್ನೋದನ್ನು ಜ್ಞಾಪಕ ಇಟ್ಕೊಂಡು ನಡಿ. 100 ಇಟ್ಟರೂ ಸಾಕು, 50 ಇಟ್ಟರೂ ಸಾಕು. ನಿಂಗೆ ಅರ್ಥ ಆಗ್ತಿದೆಯಾ?
ಹಾಗೆ 1000 ಗಿಡ ನೆಟ್ಟು 800 ಗಿಡ ಸತ್ತು 200 ಗಿಡ ಉಳಿಸೋ ಬದಲು 200 ಗಿಡ ನೆಟ್ಟು 180 ಗಿಡ ಉಳಿಸೋದು ಬೆಟರ್ ಅಲ್ವಾ? ಒಳ್ಳೆ ಮ್ಯಾಥಮೆಟಿಕ್ಸ. ನಿನಗೂ ಶಕ್ತಿ ಉಳ್ಕೊಳತ್ತು, ವೇಸ್ಟ್ ಆಗಲಿಲ್ಲ. ಅರ್ಥ ಆಗ್ತಿದೆಯಾ? ಹಾಗಾಗಿ ನಿನಗೆ ಎಷ್ಟು ಸಸಿ ಬೇಕು ಹೇಳೋದು ನಾನು ಕೊಡಿಸ್ತೀನಿ. ಈ ಆಫೀಸರ್ ಇರ್ತಾರೋ ಇನ್ನೊಬ್ಬರು ಬರ್ತಾರೋ ನಾನು ಹೇಳಿಬಿಟ್ಟು ಕೊಡಿಸ್ಬೋದು, ನನಗೆ ತೊಂದರೆ ಅಲ್ಲ. ಮೆಷಿನ್ ಕೇಳ್ತಾ ಇದ್ದಾರೆ, ಅದನ್ನು ಕೊಡ್ಸೋಣ, ಇನ್ನೊಂದು ಅಡ್ಜಸ್ಟ್ ಮಾಡೋಣ ಅದನ್ನು. ಬಟ್ ಇದನ್ನು ಮಾತ್ರ ದಾಟಬಾರ್ದು. ಅಷ್ಟು ಮಾಡೋಣ. ಈಗ ಅವ್ರಿಗೆ ನೀರ್ದು ಸಪ್ಲೈ ನೀವು ಮಾಡಿಕೊಡ್ತೀರಾ? ಶೂರ್ ಸರ್. ಅದರಿಂದ ನಿಮ್ಗೆ ಕಷ್ಟ ಆಗಲ್ವಾ? ಸ್ನೇಹಿತರು ಇದ್ದಾರೆ ಸರ್, ಹಾಂ, ಅವರು ಎವ್ರಿ ಡೇ ಅವರು ಭಾಳ ಫೇಮಸ್ ಆ ಏರಿಯಲ್ಲಿ. ಹಂಗೇನಿಲ್ಲ ಸರ್. ಮತ್ತೆ ಏನಕ್ಕೆ ಕೊಡ್ತೀನಿ? ನಿಮ್ಮ ಸ್ನೇಹಿತರೆಲ್ಲ ಕೊಡಬೇಕು ಇರ್ತಾರೆ, ನಮ್ಮ ಸ್ನೇಹಿತರು ಇರ್ತಾರೆ. ಒಂದು ಒಳ್ಳೆ ಕೆಲಸ ಮಾಡ್ತದೆ ಮಗು, ಅವ್ರು ಮಾಡ್ಬೇಕಾದ್ರೆ ನಮಗೆ ಅಟ್ಲೀಸ್ಟ್ ನಮ್ಮ ಅಳಿಲ್ ಸೇವೆ ಮಾಡಿ. ಸೊ ಮೈ ರಿಕ್ವೆಸ್ಟ್ ಟು ಬೋತ್ ಆಫ್ ಯು, ತಂದೆ ಮಗಳಿಗೆ ಆಸಕ್ತಿ ಜಾಸ್ತಿ ಇರುತ್ತೆ. ನೀವಿಬ್ಬರು ಹೊರಗಡೆಯಿಂದ ನಿಂತು ನೋಡೋದ್ರಿಂದ ನಿಮಗೆ ಅದನ್ನು ಇವ್ಯಾಲ್ಯೂಯೇಟ್ ಮಾಡೋದು ಸುಲಭ. ಒಳ್ಳೆ ಸರ್. ಯಾವಾಗ ಅಲ್ವಾ? ನಾಟಕದಲ್ಲಿ ಪಾತ್ರ ಮಾಡೋವನಿಗೆ ನಾನು ಹೆಂಗೆ ಪಾತ್ರ ಮಾಡ್ತಿದ್ದೀನಿ ಅಂತ ಗೊತ್ತಾಗಲ್ವಂತೆ, ನೋಡೋವನು ಗೊತ್ತಾಗುತ್ತಂತೆ ಇವನು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ ಅಥವಾ ಕೆಟ್ಟದಾಗಿ ಮಾಡ್ತಿದ್ದಾನೆ ಅಂತ, ಅಲ್ವಾ? ಹಾಗೆ ಅವರಿಬ್ಬರಿಗೆ ಅದು ಅರ್ಥವಾಗಲ್ಲ. ನಾವು ಏನೇನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿಮಗೆ ಕಂಟ್ರೋಲ್ ಮಾಡಬೇಡಿ ಅಂತ ಹೇಳಿ, ಇಷ್ಟು ಮಾಡಬೇಡಮ್ಮ, ಕೈಗೆ ಎಟಕದೇ ಇರೋದಕ್ಕೆ ಕೈ ಹಾಕಬಾರ್ದು ನಾವು ಅಂತ ದಯವಿಟ್ಟು ಅಷ್ಟು ಮಾಡಿಸಿ. ಈ ವಾರಕ್ಕೆ 10 ನಡೀತೀವಿ. ಬೆಸ್ಟ್ ಅಷ್ಟೇ ಮಾಡು ಸಾಕು. 10ರಲ್ಲಿ 6 ಉಳಿಸು ಸಾಕು. 4 ಹೋಗಲಿ, 4 ಹೋಗುತ್ತೆ. 4 ಹೋಗಲ್ಲ ಅನ್ಕೋಬೇಡ, 4 ಹೋಗುತ್ತೆ, ಹೋದ್ರೋಯ್ತು. ಅದಕ್ಕೆ ರಿಪ್ಲೇಸ್ ಮಾಡ್ಕೊ, ಗೊತ್ತಾಯ್ತಾ? ಮತ್ತೆ ಫ್ರೆಶ್ ಜಾಗಕ್ಕೆ ಹೋಗಬೇಡ, ಹೋಗಿರೋ ಜಾಗದಲ್ಲೇ ರಿಪ್ಲೇಸ್ ಮಾಡು. ಅಷ್ಟು ಮಾಡಿಸ್ತೀರಾ ನೀವು? ನಿಮ್ಮ ಮೇಲೆ ಜವಾಬ್ದಾರಿ ಇದೆ ಇಬ್ಬರು. ಓಕೆ ಸರ್. ನಿಮ್ಮ ಮೇಷ್ಟ್ರು ಫ್ರೀ ಇದ್ದೀರಿ, ನೀವು ಓದಿದ್ದೀರಿ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಲ್ ದಿಸ್. ಪರ್ಟಿಕ್ಯುಲರ್ಲಿ ಎಕನಾಮಿಕ್ಸ್ ಅಂತೀರಿ, ಎಕನಾಮಿಕ್ಸ್ ಆಫ್ ಪ್ಲಾಂಟ್ ಅಂಡರ್ಸ್ಟ್ಯಾಂಡ್ ಮಾಡಿ ಸಾಕು. ಹಾಂ, ಥ್ಯಾಂಕ್ ಯು ಮೇಷ್ಟ್ರೆ. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ದೇವ್ರು ಒಳ್ಳೇದು ಮಾಡಲಿ ನಿಮ್ಮಿಬ್ಬರಿಗೂ.